ಏನ್ರಿ ನೋಡಿದ್ರಾ? ದೇವರುಗಳಿಗೆ ದೇವತೆಗಳಿಗೆ ಪೂಜೆ ಮಾಡೋದು, ಆರತಿ ಎತ್ತೋದು, ವರಗಳ ಬಗ್ಗೆ ಕೇಳೋದು ಬಿಟ್ರೆ ಇವಳಿಗೆ ಬೇರೆ ಕೆಲಸನೇ ಇಲ್ಲ. ಅಮ್ಮ, ನನ್ನ ಹೆಂಡತಿಗೆ ಅಷ್ಟು ಭಕ್ತಿ ಇರೋದು ನನ್ನ ಅದೃಷ್ಟನಮ್ಮ. ಹುಚ್ಚ, ಅವಳು ನಿನ್ನ ಹೆಂಡತಿ ಅಲ್ಲ ಕಣೋ, ಅರ್ಜುನ್ ಹೆಂಡತಿ. ಅವನ್ ಸತ್ರೆ ಆಮೇಲೆ ಅವಳು ನಿನ್ನ ಹೆಂಡತಿ ಆಗ್ತಾಳೆ. ಅವನ್ ಸಾಯ್ತಾನೆ ರೀ. ಸತ್ ಮೇಲೆ ಅವಳು ಖಂಡಿತ ಇವನ ಹೆಂಡತಿನೇ ಆಗ್ತಾಳೆ. ಒಳ್ಳೇದೇ ಕಣೋ, ನೀನ್ ಹಾಗೇ ಕನಸು ಕಾಣ್ತಾನೆ ಇರು. ಅಮ್ಮ ಭೈರವಿ, ಎಲ್ರನ್ನೂ ಕರೆದು ಏನು ವಿಷಯ ಹೇಳ್ತೀನಿ ಅಂದ್ಯಲ್ಲಮ್ಮ, ಏನಮ್ಮ ಅದು? ಏನೂ ಇಲ್ಲ ಅತ್ತೆ. ಒಂದ್ಸರಿ ನಿಮ್ಗೋಸ್ಕರ ನಾನು ಮಾವ ಹೋಗಿ ಮಣಿ ತಗೊಂಬಂದಿದ್ವಿ ಅಲ್ವಾ, ಮತ್ತೆ ಅದೇ ಮಣಿನ ನಾವಿಬ್ರು ಸೇರಿ ದೇವಸ್ಥಾನದಲ್ಲಿ ಇಡೋಣ ಅನ್ಕೊಂಡಿದೀವಿ. ಏನ್ರಿ, ಬನ್ನಿ ಬನ್ನಿ. ಏನಮ್ಮ ನೀನ್ ಹೇಳ್ತಾ ಇರೋದು? ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಳ್ಳೋದೇ ಒಂದ್ ದೊಡ್ಡ ಸಾಹಸ. ಒಂದ್ಸಾರಿ ಹೋಗಿದ್ದಕ್ಕೆ ನಿನ್ಗಿಷ್ಟು ಸಮಸ್ಯೆಗಳೇ ಎದುರಾಗಿದ್ದು, ಮತ್ತೆ ಹೋಗ್ಬೇಕು ಅಂತ ಯಾಕೆ ಅನ್ಕೋತಾ ಇದ್ದೀರಾ? ಹೌದಮ್ಮ, ಸಮಸ್ಯೆಗಳು ಎದುರಾಗುತ್ತೆ ಅಂತ ನೀವೇ ಹೇಳ್ತಾ ಇದ್ದೀರಲ್ವಾ. ಆ ಸಮಸ್ಯೆಯಿಂದ ಹೊರಗೆ ಬರೋಕ್ಕೋಸ್ಕರನೇ ಆ ಮಣಿನ ತಂದ ಕಡೆನೇ ಇಡೋಣ ಅಂತ ಅನ್ಕೊಂಡಿದ್ದೀನಮ್ಮ. ಹೌದು ಅರ್ಜುನ್, ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅಪ್ಪ. ಆಗ ನೀನ್ ಅದೃಷ್ಟ ಚೆನ್ನಾಗಿದ್ದಿದ್ಕೆ, ದೇವರ ಅನುಗ್ರಹ ಇದ್ದಿದ್ಕೆ ನಿನ್ಗೇನು ಆಗದೆ ಆ ದೇವಸ್ಥಾನದ ಒಳಗೆ ಹೋಗಿ ಬಂದಿದ್ಯಾ. ಈಗ ಇನ್ನೊಂದ್ಸಲ ಹೋಗ್ಬೇಕು ಅನ್ಕೊಂಡ್ರೆ ಅದು ನಿನ್ ಮೂರ್ಖತನ ಆಗುತ್ತೆ ಅರ್ಜುನ್. ಭಾವ, ಒಂದ್ಸಾರಿ ಯೋಚನೆ ಮಾಡು. ಆ ದೇವಸ್ಥಾನಕ್ಕೆ ಹೋಗೋದು ಅಂದ್ರೆ ಬೇಕು ಅಂತ ಸಮಸ್ಯೆನ ಮೈಮೇಲೆ ಇಳ್ಕೊಂಡಂಗೆ ತುಂಬಾ ಅಪಾಯ ಆಗುತ್ತೆ. ಹೌದು ಅರ್ಜುನ್, ಇಲ್ಲಿವರೆಗೂ ಆ ದೇವಸ್ಥಾನಕ್ಕೆ ಹೋಗಿರೋರು ಯಾರು ಜೀವಂತವಾಗಿ ಹಿಂದಿರುಗಿ ಬಂದಿಲ್ಲ. ಈ ವಿಷಯ ಗೊತ್ತಿದ್ದು ಕೂಡ ಯಾಕೆ ಹೋಗ್ಬೇಕು ಅನ್ಕೋತಿದ್ದೀರಾ ನೀವಿಬ್ರು? ಹೋದ್ರೆ ಸಾಯ್ತಾನೆ, ಅದರಿಂದ ಹೋಗ್ಲಿ ಬಿಡಿ. ಅಯ್ಯೋ ಬೇಡಪ್ಪ, ಹೋಗ್ಬೇಡ. ನೀನ್ ಹೋದ್ರೆ ನಿಂಗೇನಾದ್ರೂ ಆಗುತ್ತೇನೋ ಅಂತ ನಮ್ಗೆಲ್ಲರಿಗೂ ಭಯ ಆಗುತ್ತೆ. ಹೌದು ಕಣೋ, ನಡೆಯೋದೇನೋ ನಡೆದು ಹೋಯ್ತು. ಅರ್ಥ ಇಲ್ಲದ ಯೋಚನೆಯಿಂದ ಇರೋ ಸಮಸ್ಯೆನ ಮತ್ತಷ್ಟು ದೊಡ್ಡದ್ ಮಾಡ್ಬೇಡ. ಒಂದ್ಸಾರಿ ನಮ್ಮ ಮಾತು ಕೇಳಪ್ಪ. ಅಜ್ಜಿ, ನಮ್ಮ ಮಧ್ಯೆ ಇರೋ ಈ ಸಮಸ್ಯೆ ತೀರ್ಬೇಕು ಅಂದ್ರೆ ನಾನು ತಂದಿರೋ ಆ ಮಣಿನ ತಂದು ಅಲ್ಲಿ ಇಡದ್ ಬಿಟ್ರೆ ಬೇರೆ ದಾರಿ ಇಲ್ಲ ಅಜ್ಜಿ. ಭಾವ, ಆ ಮಣಿ ಈಗ ನಮ್ಮ ಹತ್ರ ಇಲ್ಲ ಅಲ್ವಾ? ಅದ್ ಎಲ್ಲಿದೆ ಅಂತ ಹೇಗೆ ತಿಳ್ಕೊತ್ಯಾ? ಹಾಗಲ್ಲಪ್ಪ, ನೀನ್ ಹೋಗಿ ಆ ಮಣಿನ ಅಲ್ಲಿಟ್ರೆ ಸಮಸ್ಯೆ ಮುಗ್ದು ಹೋಗತ್ತೆ ಅಂತಿದ್ಯಾ. ಆದ್ರೆ ನೀನ್ ಅಲ್ಲಿಗೆ ಹೋದ್ರೆ ನಿನಗೇನಾಗುತ್ತೋ ಅಂತ ನಾನು ಅನ್ಕೋತಾ ಇದ್ದೀನಿ. ಒಂದು ಸಾರಿ ಯೋಚನೆ ಮಾಡಪ್ಪ, ಒಂದು ಸಾರಿ ಯೋಚನೆ ಮಾಡು. ನನ್ಗ್ಯಾಕೋ ತುಂಬಾ ಆತಂಕ ಆಗ್ತಿದೆ. ಗುಡ್ ಮಾರ್ನಿಂಗ್.
ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಆ ಮಣಿ ಎಲ್ಲಿದೆಯೋ ಅಂತ ತಿಳ್ಕೊಳಕ್ಕೆ ಈ ಗಿಣಿನೇ ನಮಗ್ ಸಹಾಯ ಮಾಡ್ತಿರೋದು ಅತ್ತೆ. ಹೌದಮ್ಮ, ಈ ಮಾತಾಡೋ ಗಿಣಿ ನಮ್ಮ ಫ್ರೆಂಡ್, ನಮಗೆ ಹೆಲ್ಪ್ ಮಾಡೋಕೆ ಅಂತಾನೆ ಬಂದಿದೆ. ನೀವ್ಯಾರು ಆತಂಕ ಪಡೋ ಅಗತ್ಯ ಇಲ್ಲ. ಭಾವ, ಗಿಣಿ ಮಾತಾಡೋದೇ ಒಂದು ಆಶ್ಚರ್ಯ, ಅದರಲ್ಲೂ ನೀವಿಬ್ರು ಅದ್ರ ಫ್ರೆಂಡ್ ಅಂದ್ರೆ ಇನ್ನೂ ಆಶ್ಚರ್ಯ. ಆಶ್ಚರ್ಯ ಯಾಕೆ? ಇವರಿಗೆ ಫ್ರೆಂಡ್ ಆಗಿರೋದ್ರಿಂದ ಇವ್ರಿಗೆ ಸಂಬಂಧಪಟ್ಟಿರೋ ನಿಮ್ಮೆಲ್ಲರಿಗೂ ಕೂಡ ನಾನು ಫ್ರೆಂಡ್ ಆಗ್ತೀನಿ. ಫ್ರೆಂಡ್ಸ್, ಅತ್ತೇನ ಬದುಕ್ಸಿರೋ ಆ ಮಣಿಗೆ ತುಂಬಾ ದಿವ್ಯ ಶಕ್ತಿ ಇರೋದ್ರಿಂದ ಆ ಮಣಿ ನಮ್ ಕೈಯಲ್ಲಿರೋವರೆಗೂ ನಮ್ಗ್ಯಾರಿಗೂ ಏನೂ ಆಗಲ್ಲ. ನಮ್ ಬಗ್ಗೆ ನೀವ್ ಯಾರು ಭಯ ಪಡೋ ಅಗತ್ಯ ಇಲ್ಲ. ಫ್ರೆಂಡ್ಸ್, ನಾನು ಇದೀನಲ್ವಾ? ನೀವ್ ಯಾರು ಹೆದರ್ಕೋಬೇಡಿ, ಅವ್ರಿಗೆ ಏನೂ ಆಗಲ್ಲ. ನೀವ್ ಬನ್ನಿ. ಆ ಮಾವ, ಹೊರಡೋಣ ಬನ್ನಿ. ಭೈರವಿ, ಅರ್ಜುನ್, ನಿಮ್ಮಿಬ್ಬರ ಜೊತೆ ನಾನು ಬರ್ತೀನಿ. ಬೇಡ ಬಾವ, ನೀವು ಕೂಡ ನಮ್ಮ ಜೊತೆ ಬಂದ್ಬಿಟ್ರೆ ಅಮ್ಮನಿಗೆ ಧೈರ್ಯ ಇಲ್ದಾಗುತ್ತೆ. ನೀವಿಲ್ಲಿದ್ದರೆ ಎಲ್ರಿಗೂ ಧೈರ್ಯ, ಭರವಸೆ ಇರುತ್ತೆ. ನಮ್ಮ ಬಗ್ಗೆ ನೀವು ಯಾರು ಆತಂಕ ಪಡಬೇಡಿ, ನಾವು ಹುಷಾರಾಗಿ ಹೋಗಿ ಬರ್ತೀವಿ. ಅಮ್ಮ, ಏನೂ ಆಗಲ್ಲಮ್ಮ, ಎಲ್ಲ ಒಳ್ಳೇದೇ ಆಗುತ್ತೆ. ನಮ್ಮ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಹಾಗಲ್ಲಪ್ಪ, ಒಂದ್ಸಾರಿ ಯೋಚನೆ ಮಾಡಪ್ಪ. ನಮ್ಮ ಮನೆಯವರು ಈ ಸಾರಿ ತುಂಬಾ ಚೆನ್ನಾಗೇ ಪ್ಲಾನ್ ಮಾಡಿದ್ದಾರೆ. ಹೋಗ್ತಾ ಇರೋ ಅರ್ಜುನು ಶವ ಆಗೇ ಮನೆಗೆ ವಾಪಸ್ ಬರೋದು. ಹೋಗಿ ಬರ್ತೀವಿ. ಏನಾಯ್ತು ನಾಗವೇಣಿ? ಏನು ಮಾಡಬೇಕೆಂದು ಅರ್ಥವಾಗುತ್ತಿಲ್ಲ ಗುರುದೇವ. ನೀವೇನಾದರೂ ಉಪಾಯ ಹೇಳುವಿರಿ ಎಂದು ಬಂದಿದ್ದೀನಿ. ಸಮಸ್ಯೆ ಏನಮ್ಮ? ಅರ್ಜುನ್ ಶಿವನ ದೇವಾಲಯದಿಂದ ತಂದಿದ್ದ ಮಣಿ ಒಬ್ಬ ದುಷ್ಟ ಶಕ್ತಿ ಅವಳ ಕೈಯಿಂದ ಕಸಿಯಲ್ಪಟ್ಟಿದೆ. ಆ ಮಣಿಗೆ ಅದ್ಭುತ ಶಕ್ತಿ ಇದೆ ಎನ್ನುವ ವಿಷಯ ಅರ್ಜುನ್ಗೆ ಗೊತ್ತಿದೆ. ಅವನಿಗಿರುವ ನಾಗದೋಷವನ್ನು, ಮರಣಗಂಡವನ್ನು ಕಳೆದುಕೊಳ್ಳುವುದಕ್ಕಾಗಿ ಆ ಅರ್ಜುನ್ ಭೈರವಿ ಆ ಮಣಿಗಾಗಿ ಹೋಗುತ್ತಿದ್ದಾರೆ ಗುರುದೇವ. ಭೈರವಿ ಪಕ್ಕದಲ್ಲಿದ್ದಾಗ ನಾನು ಅರ್ಜುನ್ನನ್ನು ಏನು ಮಾಡಲಾಗದು. ಈಗ ನಾನೇನು ಮಾಡಲಿ ಗುರುದೇವ? ಆ ಮಣಿಯನ್ನು ಒಂದು ವೇಳೆ ಅರ್ಜುನ್ ಮತ್ತೆ ಕೈಗೆ ತೆಗೆದುಕೊಂಡನೆಂದರೆ
ಆ ಮಣಿಗಿರುವ ಅದ್ಭುತ ಸಹಾಯದಿಂದ ಅರ್ಜುನ ಏನು ಬೇಕಾದರೂ ಮಾಡಬಲ್ಲ, ಅಂದುಕೊಂಡಿರುವುದನ್ನು ಸಾಧಿಸಬಹುದು. ಆ ಮಣಿ ಅರ್ಜುನ್ ಹತ್ತಿರ ಇರುವವರೆಗೂ ನೀನು ಅವನನ್ನು ಸಾಯಿಸುವುದು ಕೂಡ ಸಾಧ್ಯವಿಲ್ಲನಾಗವೆ. ನೀನು ನಿನ್ನ ಮಾವನನ್ನು ಬದುಕಿಸಿಕೊಳ್ಳಬೇಕೆಂದರೆ ಆ ಮಣಿ ಅರ್ಜುನನ ಕೈಗೆ ಸಿಗುವ ಮುನ್ನ ನೀನು ಅವನನ್ನು ಕೊಲ್ಲಬೇಕು. ಅದೊಂದೇ ಮಾರ್ಗ. ಸರಿ ಗುರುದೇವ, ಅವರನ್ನು ಹಿಂಬಾಲಿಸಿಕೊಂಡೇ ಹೋಗುವೆನು. ಅವರು ಆ ಮಣಿಯನ್ನು ಗಳಿಸಿಕೊಳ್ಳುವ ಮುನ್ನವೇ ಆ ಅರ್ಜುನನ್ನು ಸಾಯಿಸುವೆ. ವರ್ಣ ಕಾಣಿಸ್ತಾ ಇಲ್ಲ, ಎಲ್ಲಿಗೋಗಿದಾನೋ? ಮೊಲದ ಮರಿನ ಹೊಡ್ಕೊಂಡು ಬರಕ್ ಹೋಗಿದ್ದಾನೆ ಕಣೋ, ಬರ್ತಾನೆ ಬಿಡು. ದೊರೆ, ಏನೋ ಸದ್ದಾಗ್ತಾ ಇದೆ. ಯಾರೋ ಬರ್ತಿರೋ ತರ ಇದೆ. ನಿಂತ್ಕೊಳ್ಳಿ. ನನ್ನೇನು ಮಾಡಬೇಡಿ, ನಾನು ನಿಮ್ಮ ಶತ್ರು ಅಲ್ಲ. ನಾನು ಹೇಳೋ ಸ್ವಲ್ಪ ಕೇಳಿ. ಯಾರೋ ನೀನು? ಕಾಡಲ್ಲಿ ಏನೋ ಕೆಲಸ ನಿನ್ಗೆ? ನಿಮ್ಗೋಸ್ಕರನೇ ಬಂದೆ. ನಿಮ್ಮ ಹತ್ರ ಕೆಲಸ ಇದ್ದೇ ಬಂದೆ. ಪರಿಚಯ ಇಲ್ಲದೆ ಇರೋ ಮನುಷ್ಯ ಹತ್ರ ನಮ್ಗೇನು ಕೆಲಸ ದೋರೆ? ಇವನು ಸುಳ್ಳು ಹೇಳ್ತಾ ಇದ್ದಾನೆ, ಸಾಯಿಸ್ಬಿಡೋಣ ದೋರೆ. ನನ್ನ ಮಾತು ನಂಬಿ, ನಿಜವಾಗ್ಲೂ ನಿಮ್ಮ ಹತ್ರ ಕೆಲಸ ಇದ್ದಿದ್ದಕ್ಕೆ ಬಂದಿದ್ದು. ನಾನು ನಿಮ್ಮ ಶತ್ರು ಆಗಿದ್ರೆ ಆಯುಧ ತಗೊಂಡು ಬರ್ಬೇಕಿತ್ತಲ್ಲ. ನನ್ನ ಹತ್ರ ಯಾವ ಆಯುಧನೂ ಇಲ್ಲ, ಬೇಕಾದ್ರೆ ನೋಡ್ಕೊಳ್ಳಿ. ಬಾರೋ. ಈಗ ಹೇಳು, ಏನ್ ನಿನ್ ಗೋಳು? ಅಂದ್ರೆ ಅದು ಅದು ಪರವಾಗಿಲ್ಲ ಹೇಳು. ಮಾಟ, ಮಂತ್ರ, ವಶೀಕರಣ ಯಾವ್ದು ಬೇಕು ಹೇಳು. ನಷ್ಟ, ಕಷ್ಟ, ಪೀಡೆ, ಪಿಡುಗು ಹೋಗೋದಿಕ್ಕೆ ಬೆಟ್ಟದ ದೇವತೆ ಪೂಜೆ ಮಾಡಿ ಒಳ್ಳೇದ್ ಮಾಡ್ಬೇಕಾ? ಅಂಥದ್ದೇನೂ ಇಲ್ಲ. ಮತ್ ಯಾವ ಕೆಲ್ಸಕ್ಕೆ ಬಂದಿದ್ಯಾ ಅದ್ ಹೇಳು. ಅದು ಅದು ನೀವು ಒಬ್ಬನ ಸಾಯಿಸ್ಬೇಕು. ಶಕ್ತಿಗಾಗಿ ಪೂಜೆ ಮಾಡ್ತೀವಿ, ಬೆಟ್ಟದ ದೇವರಿಗೆ ಪ್ರಾಣಿ ಬಲಿ ಕೊಡ್ತೀವಿ. ಮನುಷ್ಯನ್ ಸಾಯಿಸೋದು ನಮ್ ಕೆಲ್ಸ ಅನ್ಕೊಂಡ್ಯಾ? ನಿಮ್ದಂತ ಕೆಲಸ ಅಲ್ಲ, ನನಗ್ ಗೊತ್ತು. ಆದ್ರೆ ನನಗೆ ಅಗತ್ಯ ಇದೆ. ನೀವು ತುಂಬಾ ಒಳ್ಳೆಯವರು ಅಂತಾನು ಗೊತ್ತು, ಆಪತ್ತಲ್ಲಿರೋರಿಗೆ ಸಹಾಯ ಮಾಡ್ತೀರಿ ಅಂತಾನೂ ಗೊತ್ತು. ನನ್ನ ಸಾಯಿಸ್ಬೇಕು ಅಂತಿರೋ ನನ್ನ ಶತ್ರುನ ಸಾಯಿಸಿ ನನಗೆ ಒಳ್ಳೇದು ಮಾಡಿದ್ದೋರೆ.
ನನ್ನ ಶತ್ರುನ ಸಾಯಿಸಿ ನೀವು ನನಗೆ ಸಹಾಯ ಮಾಡಿದ್ರೆ ನಾನು ನಿಮಗೆ ಸಹಾಯ ಮಾಡ್ತೀನಿ. ಏನ್ ಮಾಡ್ತೀಯಾ? ನೀವು ಕೇಳಿದಷ್ಟು ಹಣ ಕೊಡ್ತೀನಿ. ಹೋಗ್ಲಿ, ಬಂಗಾರ? ಯಾರವನು? ಇವನು. ಎಲ್ಲಿರ್ತಾನ ಇವನು? ಇಲ್ಲೇ ಪಕ್ಕದಲ್ಲಿರೋ ನಾಗವರಂ ಊರಲ್ಲಿದ್ದಾನೆ. ಅವನು ಈಗ ಈ ಕಾಡಿಗೆ ಬರ್ತಿದ್ದಾನೆ. ಅವನ್ನ ಈ ಕಾಡಿನಲ್ಲೇ ಸಾಯಿಸ್ಬಿಡಿ. ಅವನ್ನ ನೀವು ಸಾಯಿಸ್ಬಿಟ್ರೆ ನಿಮಗ್ ಬೇಕಾದಷ್ಟು ಬಂಗಾರ ಕೊಡ್ತೀನಿ. ಹಂಗಿದ್ರೆ ಸರಿ. ಅಂದ್ರೆ ಅವನ ಸಾಯಿಸ್ಬಿಡ್ತೀರಲ್ಲ? ನಮ್ ದೊರೆ ಕೊಟ್ಟು ಮಾತ್ರ ತಪ್ಪದಿಲ್ಲ. ಹಾ, ಗೊತ್ತು. ಅದಕ್ಕೆ ನಾನ್ ನಿಮ್ಮನ್ನು ಹುಡುಕೊಂಬಂದಿದ್ದು. ದೊರೆ, ಆ ಬಾಣನ ಕಪ್ಪೆಗೆ ಯಾಕೆ ಹಾಕ್ತಿಕ್ತಾ ಇದ್ದೀರಾ? ಇದನ್ನ ದೇವ್ರ ಕಪ್ಪೆ ಅಂತಾರೆ. ಅದರಲ್ಲಿ ಎಷ್ಟು ವಿಷ ಐತೆ ಅಂತ ಗೊತ್ತಾ? ಅದ್ರ ವಿಷ ಕಾಳಿಂಗ ಸರ್ಪಕ್ಕಿಂತ ತುಂಬಾ ಅಪಾಯ. ಈ ವಿಷಾನ ಬಾಣಕ್ ಸವ್ರು ಬಿಟ್ರೆ ಪ್ರಾಣಿ ಆಗ್ಲಿ ಮನುಷ್ಯ ಆಗ್ಲಿ ಒಂದ್ ಕ್ಷಣದಲ್ಲಿ ಸತ್ತೋಗ್ಬಿಡ್ತಾನೆ. ಅರ್ಜುನ್ ನಾಗಮ್ಮನಿಂದ ತಪ್ಪಿಸ್ಕೊಂಡ್ರು ಈ ಬಾಣಗಳಿಂದ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ನಿನಗೆ ನಮಗ್ ಸಹಾಯ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು? ನೀವ್ ಕೂಡ ನನಗ್ ಸಹಾಯ ಮಾಡಿದ್ರಿ ಅಲ್ವಾ, ಅದಕ್ಕೆ ಮಾಡ್ತಾ ಇದ್ದೀನಿ. ನನಗ್ ಸಹಾಯ ಮಾಡದೇ ಇರೋರ್ಗೂ ಕೂಡ ಸಹಾಯ ಮಾಡ್ತೀನಿ. ನೀನ್ ತುಂಬಾ ಗ್ರೇಟ್. ಥ್ಯಾಂಕ್ ಯು. ಮಾತಾಡೋ ಒಂದ್ ಗಿಣಿ ಇರುತ್ತೆ ಅಂತ, ಆ ಗಿಣಿ ಜೊತೆ ನಾವ್ ಹೀಗ್ ಜರ್ನಿ ಮಾಡ್ತೀವಿ ಅಂತ ನಾನ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ತುಂಬಾ ಸಂತೋಷ ಆಗ್ತಿದೆ. ನಂಗೂ ಕೂಡ ಸಂತೋಷ ಆಗ್ತಿದೆ. ನಿನ್ ಜೊತೆ ಈ ತರ ಮಾತಾಡ್ತಾ ನಡೀತಾ ಇದ್ರೆ ಎಷ್ಟು ದೂರ ನಡೆದ್ರೂ ಬೇಜಾರಾಗೋದಿಲ್ಲ. ಅದಕ್ಕೆ ದೊಡ್ಡವರು ಒಂದ್ ಮಾತು ಹೇಳಿದ್ದಾರೆ. ಏನಂದಿದ್ದಾರೆ? ನೇಗಿಲ ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದೆ ಸೇವೆಯ ಪೂಜೆಯ ಕರ್ಮವೀಹ ಪರ ಸಾಧನವು. ನೀನು ಮಾಮೂಲು ಗಿಣಿ ಅಲ್ಲ, ಸೂಪರ್ ಡೂಪರ್ ಗಿಣಿ. ಸೂಪರ್ ಸಾಕು, ಡೂಪರ್ ಚೆನ್ನಾಗಿಲ್ಲ.